कल्याण कर्नाटक गैर अनुदानित निजी स्कूल प्रबंधन बोर्ड संघ बीदर की ओर से शहर के पत्रिका भवन में एक संवाददाता सम्मेलन बुलाया गया था। प्रेस कॉन्फ्रेंस को संबोधित करते हुए मानद अध्यक्ष रेवन्ना सिद्धप्पा जलादे ने निजी स्कूलों की उचित मांगों के संबंध में कहा कि 25 जुलाई को शहर में विरोध प्रदर्शन किया जाएगा। इस अवसर पर जिला अध्यक्ष राजेंद्र मनीगिरी, महासचिव के गुरुनाथ रेड्डी, आयोजन सचिव मोहम्मद सलाउद्दीन फरहान और अन्य उपस्थित थे। कैमरामैन पपुराज का कवरेज। ನಮ್ಮ ಕಷ್ಟಗಳು ನಡೀತಕ್ಕಂಥ ಶಾಲೆಗಳನ್ನು ಮಾಡಿ ಇಲ್ಲವೇ ಮಡಿ ಇವೆರಡಕ್ಕೂ ನಾವು ಅನಿವಾರ್ಯವಾಗಿ ನಾವು ರಸ್ತೆಗಿಳಿಬೇಕಂತ ಸಂದರ್ಭ ಬಂದಿದೆ. ಕಳೆದ 12-15 ವರ್ಷದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಲ್ಪ ಶುಲ್ಕದಲ್ಲಿ ಮತ್ತು ಉನ್ನತವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಇವತ್ತು 108 ಸಮಸ್ಯೆಗಳೇನಪ್ಪ ಸರ್ಕಾರದಿಂದ ನಡೀತಾ ಇದೆ. ಅದು ಅನುಮತಿ ತಗೊಂಡು 10, 15, 20 ವರ್ಷ, ಈಗ ಸರ್ ಹೇಳ್ತಾ ಇದ್ರು 42 ವರ್ಷ ಆದರೂ ಕೂಡ ಅದಕ್ಕೆ ಪ್ರತಿ ವರ್ಷ ರಿನ್ಯೂವಲ್ ಅನುಮತಿ ನವೀಕರಣಗೊಳಿಸಬೇಕು. ಇದು ಯಾವ ನ್ಯಾಯ? ಹೈಕೋರ್ಟ್ ಆದೇಶ ಇದೆ. ನವೀಕರಣ ಅನ್ನೋದು ಒಂದು ಸಣ್ಣ ಪ್ರಕ್ರಿಯೆ. ಇದು 10 ವರ್ಷಕ್ಕೊಮ್ಮೆ ನವೀಕರಣ ಮಾಡಬೇಕಂತ ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಸರ್ಕಾರ ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಅತಿ ನಿರ್ಲಕ್ಷ್ಯಪಟ್ಟಂತ ಜನಪ್ರತಿನಿಧಿಗಳ, ಸಚಿವರ ಮತ್ತು ಆ ಸರ್ಕಾರದ ನಿರ್ಲಕ್ಷ್ಯಕ್ಕೊಳಗಾದಂಥ ಕ್ಷೇತ್ರ ಯಾವುದಾದ್ರು ಅಂದರೆ ಅದು ಶಿಕ್ಷಣ ಅಂತ ನಾನು ಬಹಳ ದುರ್ಬಲದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವ ಕ್ಷೇತ್ರ, ಯಾವ ಸಮಾಜ, ಯಾವ ರಾಜ್ಯ, ಯಾವ ದೇಶ ಸಮಗ್ರ ವಿಕಾಸ ನಾವು ತುಲನೆ ಮಾಡ್ತೀವಿ. ವಿಕಾಸ ಆಗಬೇಕಾದ್ರೆ ಅದು ಬುನಾದಿ ಶಿಕ್ಷಣ ಅಂತ ಹೇಳ್ತೀವಲ್ಲ, ಶಿಕ್ಷಣದಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ಸಾವಿರಾರು ಲಕ್ಷಾಂತರ ಜನ ಶಿಕ್ಷಕರು ಇವತ್ತ 2 ಹೊತ್ತು ಊಟ ಮಾಡಿ ನೆಮ್ಮದಿಯಿಂದ ಭಾಳ ಸಹಿತ ಮಾಡೋಂಥ ಸ್ಥಿತಿಯಲ್ಲಿ ಇಲ್ಲವರು. ಯಾಕಂದ್ರೆ ಖಾಸಗಿ ಶಾಲೆ ಕೊಡ್ತಕ್ಕಂಥ 10-12 ಸಾವಿರ ರೂಪಾಯಿ ಸಂಬಳ. ಸೊ ಅದು ನೆಮ್ಮದಿ ಜೀವನ ಕೊಡ್ತಕ್ಕಂಥ ಪ್ರಯತ್ನ ಸಹಿತ ನಮ್ಮ ಸರ್ಕಾರದಲ್ಲಿ ಯಾವುದೇ ಯೋಜನೆ ಇಲ್ಲ. ಜೊತೆಗೆ ಸುಮಾರು 95ಕ್ಕೆ ಏನಪ್ಪ ಅಂತಂದ್ರೆ ಗ್ರ್ಯಾಂಟ್ ಕೊಟ್ಟರು ನಮ್ಮ ಕರ್ನಾಟಕದಲ್ಲಿ. ಅದು ಆಗಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2009ರಲ್ಲಿ 1995 ಇರತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅನುದಾನ ಕೊಡಪಟ್ಟು, ಅದಾದ ನಂತರ 95 ನಂತರ ಶಾಲೆ ಪ್ರಾರಂಭ ಇವತ್ತು 24 ವರ್ಷ ಇದೆ. ಅಂದ್ರೆ ಸುಮಾರು 29 ವರ್ಷದಿಂದ ಶಾಲೆ ನಡೀತಾ ಇದೆ ಸರ್.